ನಮಸ್ಕಾರ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಮೂಡಲ್ ಕುಣಗಲ್ ಕೆರೆ ನೋಡಲ್ ಒಂದು ಐಭೋಗ, ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನೋ ಮೂಡಿ ಬರ್ತಾನೆ ಚಂದಿರಾಮ. ಇದ್ಯಾಕೆ ಇವಳು ಇವಾಗ ಈ ಹಾಡಾಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಇರಿ ಅಲ್ಲೇ ಇರೋದು ವಿಷಯ. ಇವತ್ತು ನಾನು ಕುಣಿಗಲ್ ಸಹನಾ ಅವ್ರ ಮನೆಗೆ ಬಂದಿದ್ದೀನಿ. ಕುಣಿಗಲ್ನವರಾದ ಸಹನಾ ಅವರು ಜಯನಗರದಲ್ಲಿ ಇದ್ದಾರೆ. ಸೊ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರು ಯಾವ ಕುಣಿಗಲ್ ಡಿಶ್ ಮಾಡ್ಕೊಡ್ತಾರೋ, ಯಾವ ಡಿಶ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತ ನೋಡೋಣವಾ, ಬನ್ನಿ. ಹಾಯ್, ಸಹನಾ ಯಾರು? ನೀವೇನಾ? ಸೊ ಹಾಯ್ ಸಹನಾ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದೆ. ಸೊ ಡಿಶ್ ಮಾಡ್ಕೊಡ್ತೀನಿ ಅಂತ ನಮ್ಮ ಚಾನಲ್ಗೆ ಪ್ರೊಫೈಲ್ ಕಳಿಸಿದ್ರಿ, ರೆಡಿ ಇದ್ದೀರಾ ಮಾಡ್ಕೊಡೋದಕ್ಕೆ? ಇವರೆಲ್ಲ ಯಾರು, ಇಂಟ್ರೊಡ್ಯೂಸ್ ಮಾಡ್ತೀರಾ? ಇವಳು ನನ್ನ ತಮ್ಮನ ಹೆಂಡತಿ ದಿವ್ಯಾ ಅಂತ. ಹಲೋ. ಇವಳು ನನ್ನ ತಂಗಿ ಹಾಯ್. ಹರ್ಷಿಣಿ. ಹಲೋ. ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ, ನೀವು ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ. ಹಾಗಾದ್ರೆ ಅಡುಗೆ ಶುರು ಮಾಡೋಣಲ್ಲ? ಹೋಗಿ ಶುರು ಮಾಡಿ ಹೋಗೋಣ, ನಡ್ರಿ. ವೀಕ್ಷಕರೇ, ನಾನು ಸಹನಾ ಅವ್ರ ಮನೆಗೆ ಬಂದಾಗಿದೆ. ಈಗ ಅವರು ಸ್ವೀಟ್ ಮಾಡ್ಕೊಡ್ತಾರ, ಖಾರ ಮಾಡ್ಕೊಡ್ತಾರ, ಹುಳಿ ಪದಾರ್ಥ ಮಾಡ್ಕೊಡ್ತಾರ, ನನಗಂತೂ ಗೊತ್ತಿಲ್ಲ. ಅವ್ರು ಏನು ಡಿಶ್ ಮಾಡ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಸಹನಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ. ಯಾವ ನೇಟಿವ್ ನಿಮ್ಮದು? ನಮ್ಮದು ಕುಣಿಗಲ್ಲು, ಅಂದರೆ ಯಜಮಾನ್ರವರು ಕುಣಿಗಲ್ಲು. ನನ್ನ ನೇಟಿವು ಮೈಸೂರು ಹತ್ರ ಸಾಲಿಗ್ರಾಮ ಅಂತ. ಓಕೆ. ಸೊ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ? ನಾನೇ ದೊಡ್ಡ ಮಗಳು. ನಂಗೆ ಒಬ್ಬಳ ತಮ್ಮ, ಇಬ್ಬರು ತಂಗಿ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನನ್ನ ಕಸಿನ್ ಇದ್ದಾರೆ, ಅವ್ರ ಮನೆಗೆ ಬಂದಿದ್ದೆ. ಇಲ್ಲೇ ಶೂಟ್ ಮಾಡ್ತಾ ಇದ್ದೆ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ನನ್ನ ಮದುವೆ ಆಗಿ 18 ವರ್ಷ. 18 ವರ್ಷ? ಹೌದು. ಸೊ ಮಗ ಮಗಳು? ಮಗ ಇದ್ದಾನೆ, SLC ಓದ್ತಾ ಇದ್ದಾನೆ. ಓಕೆ, ಸೂಪರ್. ಸೊ ವೆರೈಟಿ ಮಾಡ್ಕೊಡ್ತಾ ಇರ್ಬೇಕು ಅವ್ರಿಗೆ ಅಲ್ವಾ? ಹೌದು. ನನ್ನ ಮಗನಿಗಂತೂ ಒಪ್ಸೋದು ತುಂಬಾ ಕಷ್ಟ. ಓಕೆ. ಹಾಗಾದ್ರೆ ಏನೆಲ್ಲ ವೆರೈಟೀಸ್ ಮಾಡ್ತಿರ್ತೀರಾ ನೀವು? ತುಂಬಾ ವೆರೈಟೀಸ್ ಮಾಡ್ತಾ ಇರ್ತೀನಿ. ನಾರ್ತ್ ಸೌತ್ ಎಲ್ಲ ತರ? ನಾರ್ತ್ ಮಾಡಲ್ಲ, ಸೌತ್ ಇಂಡಿಯನ್ ಅಲ್ಲೇ ತುಂಬಾ ವೆರೈಟೀಸ್ ಮಾಡ್ತಾ ಇರ್ತೀರಾ. ಇಷ್ಟ ಆಗುತ್ತಾ ನಿಮ್ಮ ಮನೆಯವ್ರಿಗೆಲ್ಲ? ಎಲ್ಲ ಮಾಡ್ತೀನಿ. ಹಾಗಾದ್ರೆ ಇಷ್ಟು ವೆರೈಟಿ ಮಾಡುವಾಗ ಇವತ್ತು ಯಾವ ಸ್ಪೆಷಲ್ ಐಟಮ್ ಮಾಡ್ಕೊಡ್ತೀರಾ ನನಗೆ? ನಾನು ನಮ್ಮ ಅಮ್ಮನ ಊರಿನ ಸ್ಪೆಷಲ್ ಐಟಮ್, ಅಂದ್ರೆ ನಮ್ಮ ಅಮ್ಮನೇ ಕಲ್ಸಿದ್ದದು ನನಗೆ. ಅಮ್ಮನ ಊರು ಯಾವ್ದು ಹಾಗಾದ್ರೆ? ಮೈಸೂರು ಹತ್ರ ಸಾಲಿಗ್ರಾಮ ಅಂತ. ಓಕೆ. ಅಲ್ಲಿನ ಸ್ಪೆಷಲ್ ಐಟಮ್? ಹೌದು, ಸ್ಪೆಷಲ್ ಐಟಮ್ ಮೆಂತ್ಯದ ಹಿಟ್ಟು ಅಂತ. ಮೆಂತ್ಯದ ಹಿಟ್ಟು? ಹೌದು. ಅಂದ್ರೆ ಹಿಟ್ಟು ಮಾಡ್ಕೊಡ್ತೀರಾ ನನಗೆ? ಮುದ್ದೆ ಅಲ್ಲ, ಸ್ವೀಟ್. ಸ್ವೀಟ್? ಓಕೆ. ಅಂದ್ರೆ ಬಾಯಿಗೆಲ್ಲ ಏನು ಮೆತ್ಕೊಳ್ಳಲ್ವಾ ಅದು? ಇಲ್ಲ, ಏನು ಆಗಲ್ಲ. ಚೆನ್ನಾಗಿರುತ್ತೆ? ಸೂಪರ್ ಆಗಿರುತ್ತೆ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ನಾನು ಟೇಸ್ಟ್ ನೋಡ್ತೀನಿ. ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಈಗ ಮಾಡೋದಕ್ಕೆ? ಆ ಮೆಂತ್ಯದ ಹಿಟ್ಟಿಗೆ ಏನೇನ್ ಪದಾರ್ಥ ಬೇಕು ಹೇಳ್ತೀರಾ? ಬೆಲ್ಲ, ತುಪ್ಪ, ಗೋಧಿ, ಮೆಂತ್ಯ, ಕಡಲೆಬೇಳೆ, ಕೊಬ್ಬರಿ ತುರಿ, ಗಸಗಸೆ, ಡ್ರೈ ಫ್ರೂಟ್ಸ್. ಇಷ್ಟು ಐಟಮ್ ಬೇಕು ಇದು ಮಾಡೋಕ್ಕೆ. ಓಕೆ. ಈಗ ಎಲ್ಲ ರೆಡಿ ಆಗಿದೆ. ಮೊದಲನೇದಾಗಿ ಏನು ಮಾಡ್ಕೋಬೇಕು ನಾವು? ಫಸ್ಟು 1 ಬೌಲ್ ಗೋಧಿ. ಓಕೆ. ಹುರಿದಿಟ್ಕೊಂಡಿದ್ದೀರಾ ನೀವು? ಇಲ್ಲ, ಹುರಿಯೋದೇನು ಬೇಡ, ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು. 1/2 ಬೌಲ್ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ. ಅದು ಮೆಂತ್ಯ ಸ್ವಲ್ಪ ಹಾಕಬೇಕು, ತುಂಬ ಜಾಸ್ತಿ ಆದರೆ ಕಹಿ ಆಗ್ಬಿಡುತ್ತೆ. ಓಕೆ. ಇವಾಗ ಇದನ್ನ ರುಬ್ಕೊಳ್ಳಿ. ಇದನ್ನ ಮಿಕ್ಸರ್ ಮಾಡಿ. ನೋಡಿ, ಇದಾಗಿದ್ಯಾ ಈಗ? ಆಗಿದೆ, ಸಾಕು. ಹಿಟ್ಟಾಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ಕೋತೀರಾ? ಕಡಾಯಿ ಕೊಡಿ. ಇದು ಸ್ವಲ್ಪ ಬಾಣಲಿ ಬಿಸಿ ಆಗಬೇಕು. ಓಕೆ. ಸೊ ಅದು ಕಾಯ್ತಾ ಇರಲಿ. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹನಾ ಅವರೇ, ಇವಾಗ ಕಾದಿದೆ ಅಲ್ವಾ? ಕಾದಿದೆ. ಈಗ ತುಪ್ಪ ಹಾಕೊಳ್ಳೋಣ. ತುಪ್ಪದಲ್ಲೇ ಫುಲ್ ಫ್ರೈ ಆಗಬೇಕು. ಓಕೆ. ಆ ಹಿಟ್ಟು ಎಷ್ಟಿದೆ? 1 ಬೌಲ್ ಇದೆ. 1 ಬೌಲ್ ತುಪ್ಪ ಬೇಕು. ಓಕೆ. ತುಪ್ಪ ಜಾಸ್ತಿ ತಿಂತೀರಾ ನೀವು? ಜಾಸ್ತಿ ಅಂದ್ರೆ ಇದು ಸ್ವೀಟಿಗೆ. ಹಿಂಗೆ ಇದ್ದೀರಾ? ಇದು ಸ್ವೀಟಿಗೆ ತುಪ್ಪನೇ ಮೇನ್ ಇರೋದು. ಅಲ್ಲ, ತುಪ್ಪ ನೀವು ಯೂಸ್ ಮಾಡ್ತಿದ್ದೀರಾ ನೋಡಿ ಇಷ್ಟೊಂದು. ಸೊ ನಿಮ್ಮ ಅಡುಗೆಗಳಲ್ಲಿ ಯೂಶಲಿ ಯೂಸ್ ಮಾಡ್ತೀರಾ? ಹೌದು. ತುಪ್ಪ ತಿಂದ್ರು ಹೀಗೆ ಇದ್ದೀರಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಎಷ್ಟು ತುಪ್ಪ ತಿಂದ್ರು ಹೀಗೆ ಇರೋದು. ಹಂಗಾದ್ರೆ ಅಷ್ಟು ಎಕ್ಸರ್ಸೈಸ್ ಮಾಡ್ತೀರಾ? ಏನು ಎಕ್ಸರ್ಸೈಸ್ ಏನು ಮಾಡಲ್ಲ, ನಾನು ಟೈಲರಿಂಗ್ ಮಾಡ್ತೀನಿ. ಓ, ಟೈಲರಿಂಗು ಮಾಡ್ತೀರಾ ನೀವು? ಹೌದು, ಮಾಡ್ತೀನಿ. ಅದಲ್ಲದೆ ಇನ್ನೇನೇನೆಲ್ಲ ಮಾಡ್ತೀರಾ? ಅದರಲ್ಲೇ ತುಂಬ ಐಟಮ್ಸ್ಗಳು ಮಾಡ್ತೀನಿ. ಅಂದ್ರೆ ನಿಮ್ಮ ಬ್ಲೌಸ್ಗಳು? ಬ್ಲೌಸು, ಡ್ರೆಸ್ಸು. ಓಕೆ. ಸ್ವಲ್ಪ ಹೊಸ ಹೊಸ ಐಟಮ್ಸ್ಗಳನ್ನ, ಹೊಸದೇನಾದರೂ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಓಕೆ.
ಓಕೆ, ಅಲ್ಲ ಟೈಲರಿಂಗ್ ಅಲ್ಲಿ ಹೊಸದು ಏನ್ ಮಾಡ್ತೀರಾ ಹಾಗಾದ್ರೆ? ಹೊಸ ಹೊಸ ಡಿಸೈನ್ಸ್ ಹೊಲಿಯೋದು, ಓಕೆ, ಮತ್ತೆ ಎಲ್ಲಾದ್ರೂ ಫಿಲಮ್ ಅಲ್ಲಿ ಟಿವಿಲಿ ಏನಾರು ನೋಡಿದ್ರೆ ಅದನ್ನ ಟ್ರೈ ಮಾಡಿ ನೋಡೋದು, ಹಾಗೆಲ್ಲ ಮಾಡ್ತೀನಿ. ಪರವಾಗಿಲ್ಲ, ಟ್ರೈ ಮಾಡ್ತಾ ಇರ್ತೀನಿ. ಅಂದ್ರೆ ಈಗ ಬೇಜಾರೇ ಇಲ್ಲ ಅಂದ್ರೆ ನಿಮ್ ಬ್ಲೌಸ್ಗಳನ್ನ ನೀವೇ ಹೊಲ್ಕೋಬಹುದು, ನಿಮ್ಮ ಅಕ್ಕ ತಂಗಿರು ಅಥವಾ ಯಾರೇ ಇದ್ರು ನಾದ್ನಿದಿರಿಗೆಲ್ಲ ನೀವೇ ಹೊಲ್ಕೊಡ್ಬೋದು. ಹೊಲ್ಕೊಡ್ತೀನಿ. ಸಖತ್ತು ದುಡ್ಡು ಉಳಿಸ್ತಾ ಇದಾರೆ ಸಿಕ್ಕಾಪಟ್ಟೆ. ಈಗೇನ್ ಬೇಕು? ಸ್ಪೂನ್ ಕೊಡಿ. ಇದೆ? ತುಪ್ಪ ಕರಗ್ತಾ ಇದೆ. ಕರಗ್ಲಿ. ಸೊ ನಿಮ್ಮ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರಮ್ಮ? ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ. ಓಕೆ, ಸೊ ಪ್ರಾಬ್ಲಮೇ ಇಲ್ಲ, ಆರಾಮಾಗಿ ಮನೆ ಹತ್ರನೇ ಇದೆ. ಹತ್ರನೇ ಇದೆ. ಅವಾಗ ಬಂದು ವಿಸಿಟ್ ಕೊಟ್ಟಿ ನಾವು ಯಜಮಾನ್ರು ಇಲ್ದಾಗ ಅಂಗಡಿ ನೋಡ್ಕೊಳ್ಳೋದು ಎಲ್ಲ ಮಾಡ್ತೀನಿ. ನೀವು ಪರವಾಗಿಲ್ಲ, ಅಂದ್ರೆ ಅಡ್ಗೆನು ಎಲ್ಲ ಮನೆ ಕೆಲಸ ಮಾಡಿಟ್ಟು ಏನಾರ ಉಕ್ಸ್ ಹಾಕೋದು, ಫಾಲ್ ಹಾಕೋದು, ಆ ಥರದ್ದೆಲ್ಲ ಇಟ್ಕೊಂಡು ಅಂಗಡಿಲ್ಲ ಕುತ್ಕೊಂಡು ಕೆಲಸನೂ ಮಾಡ್ತಾ ಅಂಗಡಿನೂ ನೋಡ್ಕೊಂತೀನಿ. ಓ ಪರವಾಗಿಲ್ಲ, ಒಂಚೂರು ಟೈಮೇ ವೇಸ್ಟ್ ಮಾಡಲ್ಲ ನೀವು? ಇಲ್ಲ ಟೈಮ್ ಏನು ವೇಸ್ಟ್ ಮಾಡಲ್ಲ. ಸಿಕ್ಕಾಬಿಡ ಆಕ್ಟಿವ್ ಆಗಿದ್ದೀರಾ. ನೀವು ನೋಡಾಗ್ಲೇ ಅನ್ಕೊಂಡೆ ತುಂಬಾ ಆಕ್ಟಿವ್ ನೀವು, ಏನೋ ಮಾಡ್ತಾ ಇರ್ತೀರಾ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ಅಂತ. ಎಷ್ಟಾದ್ರು ನಮ್ಮ ಆ ಕಡೆಯವರಲ್ಲ, ನಮ್ಮ ಮೈಸೂರು ಕಡೆಯವರಲ್ಲ ಆ ಕಡೆ, ಹೌದು ಅಲ್ವಾ? ನಾವೆಲ್ಲ ಹಂಗೇನೆ, ಒಂಥರ ಏನೇ ಮಾಡಿದ್ರು ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಕ್ಕಾಗಲ್ಲ, ಬಾಯಿಗೆ ಸುಮ್ಮನೆ ಇರಲ್ಲ, ಏನೋ ಮಾಡ್ತಾ ಇರ್ತೀವಿ. ತುಪ್ಪ ಕರಗಿದೆ, ಇದು ಹಾಕೊಂಡು ಹುರಿಯೋಣ ಈಗ. ಸೊ ಅದು ಹಿಟ್ಟು ತರ ಆಗ್ಬೇಕಲ್ಲ, ಇದು ಹಿಟ್ಟು ಹಾಕಿದ್ದೀರಾ, ಇದು ಒಂದು ಹದವಾಗಿ ಬರ್ತಿದೆ, ಗಂಟುಗಳೆಲ್ಲ ಆಗ್ಬಿಡಲ್ಲ ಇದು? ಇಲ್ಲ, ಕೈ ಆಡಿಸ್ತಾ ಇರಬೇಕು. ಮತ್ತು ಇದು ಚೆನ್ನಾಗಿ ಮೆಂತ್ಯ ಸ್ಮೆಲ್ ಬರಬೇಕು. ಮಾಡ್ತಾ ಇರೋರ್ಗಿಂತ ಬೇರೆಯವ್ರು ಇರ್ತಾರಲ್ಲ ಮನೇಲಿ, ಅವ್ರು ಆ ಸ್ಮೆಲ್ ಬರ್ತಾ ಇದೆ, ಸ್ವೀಟ್ ಮಾಡ್ತಾ ಇದ್ದೀರಾ ಅನ್ಬೇಕು. ಅಯ್ಯೋ ನಿಜವಾಗ್ಲೂ ಎಷ್ಟು ಸ್ಮೆಲ್ ಬರ್ತಿದೆ ಅಂದ್ರೆ ಇವಾಗ ಆ ತುಪ್ಪದಲ್ಲಿ ಉರಿತಿದ್ರೆ ಅದ್ರ ಮಜಾನೇ ಬೇರೆ ಮಾತ್ರ, ನಿಜವಾಗ್ಲೂ ಹೇಳ್ತೀನಿ. ಅಷ್ಟು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಅಷ್ಟೇ 3 ಹಾಕಿದ್ದೀರಾ. ಹೌದು. ಬಟ್ ಅಡುಗೆ ಕಷ್ಟ ಅನ್ನೋರ್ಗೆಲ್ಲ ಇದು ತುಂಬಾ ಚೆನ್ನಾಗಿದೆ, ಭಾಳ ಈಸಿ ಅಡುಗೆ. ಕೀರ್ತನ ಇದಾಗಿದೆ. ಕೈ ನೋವು ಬರೋವರೆಗೂ ಕೈ ಆಡಿಸ್ತಾನೆ ಇರಿ, ಆವಾಗ ಆಗುತ್ತೆ. ಇಲ್ಲ, ಸ್ಮೆಲ್ ಬರ್ತದೋ, ಸ್ಮೆಲ್ ಬಂದಾಗ ಗೊತ್ತಾಗುತ್ತೆ ಆಗಿದೆ ಅಂತ. ಈಗ ಸ್ಟವ್ ಆಫ್ ಮಾಡೋಣ. ನೆಕ್ಸ್ಟ್ ಏನು ಮಾಡ್ತೀವಿ? ನೆಕ್ಸ್ಟ್ ಈಗ ಬೆಲ್ಲ ಹಾಕಬೇಕು. ಹಾಕಿ 1 ಕಪ್ ಬೆಲ್ಲ. 1.5 ಕಪ್. 1.5 ಕಪ್. ಹೌದು. ಒಂದು ದೊಡ್ಡ ಕಪ್ ತಗೊಂಡಿದ್ದೀರಾ? ಇದು ಮೆಂತ್ಯ ಜಾಸ್ತಿ ಇರುತ್ತಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ದೀರಾ? ತುರ್ದಿಟ್ಕೊಂಡಿದ್ದೀನಿ ಬೆಲ್ಲನ. ಓಕೆ, ಗ್ರೀನ್ ಸಣ್ಣಗೆ ತುರ್ದಿಟ್ಕೊಂಡಿದ್ದೀನಿ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಕೊಬ್ಬರಿ ತುರಿ ಹಾಕಿ. ಈಗ ಹಾಕ್ಲಾ? ಇದು 1 ಕಪ್. 1 ಕಪ್ ಕೊಬ್ಬರಿ ತುರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಓಕೆ, ಸೊ ಫ್ರೀ ಇದ್ದಾಗ ಟೈಲರಿಂಗು, ಫಾಲ್ಸ್ ಹಾಕ್ತೀರಾ, ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ವರ್ಕ್ ಮಾಡೋದಾಗಿರ್ಬೋದು, ಏನಾದ್ರು ಮಾಡ್ತೀರಾ ನೀವು? ಅಂದರೆ ಬ್ಲೌಸ್ಗೆಲ್ಲ ಈಗ ತುಂಬ ಟೈಲರ್ಗಳಿಗೆ ಕೊಟ್ಟರೆ ವರ್ಕ್ ಬ್ಲೌಸ್ ಹೊಲ್ಕೊಡಿ ಅಂದರೆ ತುಂಬ ಕಾಸ್ಟ್ಲಿ ತೊಗೊತಾರಲ್ವಾ, ಥೌಸಂಡ್ಸ್ ಮೇಲೆ ತೊಗೊತಾರೆ. ಅಯ್ಯೋ ಸಿಕ್ಕಾಬೇಡ ಕಾಸ್ಟ್ಲಿ. ಈ ಸೀರೆ ತಗೊಳೋದ್ಕಿಂತ ಅದು ಬ್ಲೌಸ್ ಹೊಲ್ಸೋದ್ರೊಳಗೇನೆ ಸೀರೆದು ರೇಟ್ ಬಂದ್ಬಿಟ್ಟಿರುತ್ತಲ್ಲಿ. ಹೌದು, ಅದಕ್ಕೆ ಸಿಂಪಲ್ ಆಗಿ ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಣ್ಣದು ವರ್ಕ್ ಮಾಡಿರೋ ಅಂಥ ಬೀಡ್ಸ್ಗಳೆಲ್ಲ ಸಿಗುತ್ತೆ. ಅದನ್ನು ತೊಗೊಬೋದು, ನಾವೇ ರೆಡಿ ಮಾಡ್ಕೋಬೋದು. ಬೇಕಾದ್ರೆ ಫಸ್ಟೇ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ಗಳಿಗೆ ರೆಡಿ ಮಾಡ್ಕೋಬೋದು. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಮಾಡಿ ನಮಗೆ ತೋರಿಸ್ತೀರಾ? ತೋರಿಸ್ತೀನಿ, ಕಲ್ತ್ಕೊಳ್ಳಿ ಅದನ್ನ. ಹೌದು, ತೋರಿಸ್ತೀನಿ. ಸಿಂಪಲ್ ಆಗಿ ಕಮ್ಮಿ ದುಡ್ಡಲ್ಲಿ ಚೆನ್ನಾಗಿರೋ ಬ್ಲೌಸ್ಗಳು ರೆಡಿ ಆಗುತ್ತೆ. ಬ್ಲೌಸ್ಗೆ, ಡ್ರೆಸ್ಸಿಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಹೌದು, ನಿಜವಾಗ್ಲೂ ಈಗಿನ ಬ್ಲೌಸ್ ರೇಟ್ಗಳು ಹೋಲ್ಸೋದಕ್ಕೆ ಗಗನಕ್ಕೆ ಏರ್ಬಿಟ್ಟಿದೆ. ನಾವೇ ಮನೆಯಲ್ಲಿ ಮಾಡ್ಕೊಂಡ್ರೆ ಕಮ್ಮಿ ಕಾಸ್ಟ್ ಆಗುತ್ತೆ, ಆಮೇಲೆ ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಿಗುತ್ತೆ, ಮೆಟೀರಿಯಲ್ ಎಲ್ಲ ಸಿಗುತ್ತೆ. ನೋಡಿ ನಮ್ಗೆ ಇಷ್ಟ ಆಗೋದು, ಸೀರೆಗೆ ಮ್ಯಾಚಿಂಗ್ ಆಗೋ ಅಂತ ತಗೊಂಬಂದು ಇಟ್ಕೊಂಡು ಮಾಡ್ಕೋಬೋದು. ಇದಾಗಿದೆ ಇವಾಗ? ಆಗಿದೆ. ನೆಕ್ಸ್ಟ್ ಏನು ಹಾಕ್ತೀರಾ ಇದಕ್ಕೆ? ನೆಕ್ಸ್ಟ್ ಈಗ ಡ್ರೈ ಫ್ರೂಟ್ಸ್ ಹಾಕಬೇಕು. ಓಕೆ, ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಉತ್ತುತ್ತೆ ಎಲ್ಲ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಉತ್ತುತ್ತೆ ಅಂದ್ರೇನೆ ಖರ್ಜೂರ. ಉತ್ತುತ್ತೆ ಅದು ಡ್ರೈ ಇರೋದನ್ನ ಉತ್ತುತ್ತೆ ಅಂತಾರೆ, ಹಸಿ ಇರೋದನ್ನ ಖರ್ಜೂರ ಅಂತ ಹೇಳ್ತಾರೆ. ಡೇಟ್ಸ್ ಅಂತಾರಲ್ಲ, ಉತ್ತುತ್ತೆ. ಹೆಸರು ಚೆನ್ನಾಗಿದೆ, ಗೊತ್ತಿರ್ಲಿಲ್ಲ ನಂಗಿದು. ಉತ್ತುತ್ತೆ ಹಾಕಿದ್ದೀರಾ? ಉತ್ತುತ್ತೆ, ದ್ರಾಕ್ಷಿ ಎಲ್ಲ ಇದೆ. ಬಾದಾಮಿ, ಗೋಡಂಬಿ ಎಲ್ಲ ಸಣ್ಣಗೆ ಪೀಸ್ ಮಾಡಿ ಈಗ ಹಾಕ್ತಾ ಇದ್ದಾರೆ. ಫುಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮತ್ತು ಗಸಗಸೆ ಹಾಕ್ಬೇಕು ಇದಕ್ಕೆ. ಸ್ವಲ್ಪ ಗಸಗಸೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದ್ರೆ ಹುರ್ಕೋಬೇಕಾ? ಹಾಂ, ಸ್ವಲ್ಪ ಲೈಟಾಗಿ ಹುರಿಬೇಕು. ಅದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಈಗ ಹಾಕಿ. ಹಾಕ್ಲಾ? ಸೊ ಸ್ವಲ್ಪ ತೊಗೊಂಡಿದ್ದೀರಲ್ಲ, ಹಾಂ, ಸ್ವಲ್ಪನೇ ಸಾಕು. ಹಾಂ. ಇದೇನಕ್ಕೆ ಹಾಕೋದು ಇದನ್ನ? ಗಸಗಸೆ ಟೇಸ್ಟಿಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತ. ಬೇರೆ ಇನ್ನೇನು ರೀಸನ್ ಇಲ್ಲ ಇದಕ್ಕೆ? ಹಾಂ, ಏನಿಲ್ಲ, ಟೇಸ್ಟ್ಗೋಸ್ಕರ. ಹಾಂ, ಎಲ್ಲ ಆ್ಯಕ್ಚುಲಿ ಟೇಸ್ಟ್ಗೆ. ಬಟ್ ಇದು ಮಧ್ಯ ಸಿಕ್ಕಿದ್ರು ಒಂಥರ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಸಹನಾ ಅವರೇ, ಏನು ಮಾಡ್ತೀರಾ ಈಗ ನೆಕ್ಸ್ಟ್ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋದಷ್ಟೇ. ಆಗೋಯ್ತಾ? ರೆಡಿ ಆಯ್ತು ಇದು ಸ್ವೀಟ್. ಹಿಂಗೇನ ಇದು? ಹಾಂ, ರೆಡಿ ಇಷ್ಟೇ. ಮೆಂತ್ಯದ ಹಿಟ್ಟು ಅಂತ ಅದಕ್ಕೆ ಹೇಳಿದ್ ನಾನು. ಮೆಂತ್ಯದ ಹಿಟ್ಟು ಅದು ಹಾಕಿದ್ ಸ್ವಲ್ಪ ಮೆಂತ್ಯ ಆಗಿದ್ಯಾ ಇದು ಇವಾಗ? ಹಾಂ, ಆಗಿದೆ ಕೀರ್ತನ, ಇಟ್ಕೊಳ್ಳಿ. ಸೊ ಇವಾಗ ದಾರಕ್ಕೆ ಇನ್ನ ಟೈಮ್ ಬೇಕು ಅಂತ ಹೇಳಿದ್ರಿ, ಅಷ್ಟರಲ್ಲಿ ನೀವು ಬ್ಲೌಸ್ಗೆ ಏನು ಮಾಡ್ತೀರಾ ಅಂತ ತೋರಿಸ್ಬಿಡ್ತೀರಾ? ಹಾಂ, ತೋರಿಸ್ತೀನಿ. ಸೊ ಹಾಗಾದ್ರೆ ತಗೊಂಬನ್ನಿ. ನೋಡಿ ಕೀರ್ತನ, ನಾನೀಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದೊಂದು ರೆಡಿ ಬ್ಲೌಸು. ನೀವೇ ಹೊಲ್ದಿರೋದ ಇದು? ಹಾಂ, ನಾನೇ ಹೊಲ್ದಿರೋದು. ಸೂಪರ್. ಮತ್ತು ಈ ಬ್ಲೌಸಿಗೆ ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಇದು ನಾನೀಗ ಬೆನ್ನಿಗೆ ಹಾಕ್ತಾ ಇದ್ದೀನಿ. ಇದು ಬೀಡ್ಸು ಇದು ಅಂಗಡಿಲೆಲ್ಲ ಸಿಗುತ್ತೆ. ರೆಡಿಮೇಡ್ ಇದು? ಹಾಂ, ರೆಡಿಮೇಡು. ಇದು ಅಂಗಡಿಗಳಲ್ಲಿ ಹಾಂ, ಸಿಗುತ್ತೆ. ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಏನಂತ ಕೇಳ್ಬೇಕು ಇದನ್ನ? ಬ್ಲೌಸ್ಗೆ ಹಾಕೋದು ಬೀಡ್ಸ್ ಕೊಡ್ರಿ ಅಂತಂದರೆ ಅವ್ರು ಡಿಸೈನ್ಸ್ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆಗಿದ್ದು, ನಿಮಗೆ ಮ್ಯಾಚಿಂಗ್ ಬೇಕಾದಂಥದ್ದು ತೊಗೊಂಬರ್ಬೋದು. ಅದನ್ನು ತೊಗೊಂಬಂದು ಬೆನ್ನಿಗೆ ನಾವು ಎಲ್ಲಿ ಬೇಕು ಅಲ್ಲಿ ಇಟ್ಕೊಂಡು ಅದನ್ನು ಹೆಮ್ಮಿಂಗ್ ಮಾಡಬೇಕು. ಹೊರಗಡೆಯಿಂದ ಕಾಂಟಾಗೆ ನೀಟಾಗಿ ಹೆಮ್ಮಿಂಗ್ ಮಾಡಬೇಕು. ನಾನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅಂದರೆ ಹೊಸ ಬ್ಲೌಸ್ಗೆ ಮಾಡ್ಕೋಬೇಕು ಅಂತೇನಿಲ್ಲ. ಮೊದಲು ಯಾವಾಗಲೂ ಹೊಲ್ಸಿರೋದು ಈಗ ನಮಗೆ ಡಿಸೈನ್ ಬ್ಲೌಸ್ ಬೇಕು ಅನಿಸುತ್ತೆ, ಆಗ ನಾವು ಈ ಥರದ್ದು ತೊಗೊಂಬಂದು ಮಾಡ್ಕೋಬೋದು. ಓಕೆ. ಹೀಗೆ ನಿಧಾನಕ್ಕೆ ಸ್ಟೋನ್ಗೆ ಏನಕ್ಕೂ ಟಚ್ ಆಗ್ದಂಗೆ ನಿಧಾನಕ್ಕೆ ಹೆಮ್ಮಿಂಗ್ ಮಾಡ್ಬೇಕು. ಹಿಂಗೆ ಅಂದರೆ ಆಚೆಯಿಂದ ಒಳಗಿಂದ ಹಾಕಬೇಕು. ಬೀಡ್ಸ್ಗಳಿರುತ್ತಲ್ಲ, ಅದು ಬೀಡ್ಸಿಗೆ ಏನಕ್ಕೂ ಟಚ್ ಆಗ್ದಂಗೆ ನಿಧಾನಕ್ಕೆ ತೆಕ್ಕೋಬೇಕು. ಈಗ ನೀಟಾಗಿ ನಮ್ಗೆ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ನೀಟಾಗಿ ಹೆಮ್ಮಿಂಗ್ ಮಾಡ್ಕೋಬೋದು. ಅಂದರೆ ಒಳಗಡೆ ಇರೋ ಲೇಯರ್ಗೆ ನೀವು ಹಾಕೋತಾ ಇದ್ದೀರಾ? ಒಳಗಡೆಯಿಂದ. ಆಚೆನೂ ಗೊತ್ತಾಗ್ತಾನೆ ಇಲ್ಲ, ಅದು ಗೊತ್ತಾಗಲ್ಲ. ನಾವು ಈಗ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಹೌದು. ಸೂಪರ್. ಇನ್ನು ಇದೇ ಥರ ವೆರೈಟಿ ಮಾಡ್ತಿರ್ತೀರಾ? ಮಾಡ್ತಾ ಇರ್ತೀನಿ. ಯಾವ್ದಾರೋ ಹೊಸದು ನೋಡಿದಾಗೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಖಂಡಿತ ನಾನು ಟ್ರೈ ಮಾಡ್ತೀನಿ. ಮನೆಗೆ ಹೋಗಿ ಫಸ್ಟ್ ಇದನ್ನೇ ಮಾಡ್ತೀನಿ. ಈಗ ನೋಡಿ, ಇದು ಫುಲ್ ರೆಡಿ ಆಯಿತು. ಇದನ್ನು ಹಿಂದೆಗಡೆಯಿಂದ ಲಾಟ್ ಮಾಡಿಬಿಟ್ಟು ಕಟ್ ಮಾಡಿ. ಇದು ಈಗ ಬಂದಿದೆ ನೋಡಿ ಬ್ಯಾಕ್ ಸೈಡು. ಓಕೆ. ಈಗ ನೆಕ್ಗೆ ಸ್ಟೋನ್ ಹಾಕೋದು ತೋರಿಸ್ತೀನಿ ನಾನು. ಇದೇ ಬ್ಲೌಸ್ ಹಾಕ್ತೀರಾ? ಹಾಂ, ಹೀಗೆ ನೋಡಿ ಎಮ್ಮಿಂಗ್ ಮಾಡೋ ಥರನೇ ಲಾಕ್ ಮಾಡ್ಕೋಬೇಕು. ನೆಕ್ ಕರೆಕ್ಟಾಗಿ ಇಟ್ಕೊಂಡು ನಿಮ್ಗೆ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹೆಮ್ಮಿಂಗ್ ಮಾಡಿ ದಾರ ಕಾಣ್ದಂಗೆ ನಿಧಾನಕ್ಕೆ ಈಗ ಹೆಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು. ಎರಡೆರಡು ಸ್ಟೋನ್ಗೆ ಒಂದೊಂದು ಸಲ ತೊಗೊಳೋದಾ? ಹಾಂ, ಎರಡಕ್ಕಾದ್ರೆ ತೊಗೋಬೋದು, ಮೂರಕ್ಕಾದ್ರೆ ತೊಗೋಬೋದು. ಅಂದರೆ ಹೊರಗಡೆಯಿಂದ ದಾರ ಕಾಣ್ದಂಗೆ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಇದೇ ಥರ ಮಾಡಿರೋದಿದೆ, ತೋರಿಸ್ತೀನಿ ನೋಡಿ. ಇದು ರೆಡಿ ಮಾಡಿ ಇಟ್ಟಿರೋದು ನೋಡಿ, ಇದು ಮಾಡಿರೋದಿದೆ, ಇದು ರೆಡಿ ಇದೆ. ಓಕೆ. ಈ ಡ್ಯಾಂಗಲ್ಸ್ ಎಲ್ಲಾನು ಸಿಗುತ್ತೆ ಅಲ್ವಾ? ಹಾಂ, ಇದನ್ನೆಲ್ಲ ತೊಗೊಂಬಂದು ಹಾಕಿ ರೆಡಿ ಮಾಡಿರೋದು. ಈಗ ತೋರಿಸಿದ್ನಲ್ಲ ಅದೇ ಥರ ಹಾಕ್ಕೊಳ್ಳೋದೆಲ್ಲ ಇದು ನೆಕ್ಗೆ. ಹಾಂ, ತುಂಬ ಚೆನ್ನಾಗಿದೆ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿರುವಂಥ ಒಂದು ಬ್ಲೌಸಿಗೆ ವರ್ಕ್ ಮಾಡೋದನ್ನ ತೋರಿಸ್ಕೊಟ್ರಿ. ಭಾಳ ಕಮ್ಮಿ ದುಡ್ಡಲ್ಲಿ ವೆರೈಟಿ ಆಗಿರುವಂಥ ಎಕ್ಸ್ಪೆನ್ಸಿವ್ ಲುಕ್ ಕೊಡುವಂಥ ಒಂದು ಬ್ಲೌಸ್ ವರ್ಕ್ ಮಾಡೋದು ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸಹನಾ ಅವರು ಸೂಪರಾಗಿ ಹೇಳ್ಕೊಟ್ರು ಅಂತ. ಎಷ್ಟು ಸಿಂಪಲ್ ಆಗಿರೋ ಬ್ಲೌಸ್ನ ಎಷ್ಟು ರಿಚ್ ಲುಕ್ ಬರೋ ಥರ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಒಂಚೂರು ಪೇಷನ್ಸಿಂದ ಮಾರ್ಕೆಟಲ್ಲಿ ಸಿಗೋ ಐಟಮ್ಸ್ಗಳೇ ಇವೆಲ್ಲ, ಚೂರು ತೊಗೊಂಬಂದು ಪೇಷನ್ಸಿಂದ ಮಾಡ್ದ ಅಂದರೆ ಸೂಪರ್ ಹೈ ಕ್ಲಾಸ್ ಬ್ಲೌಸ್ ರೆಡಿ ಆಗಿಬಿಡುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಹನಾ ಅವರೇ, ತುಂಬ ಚೆನ್ನಾಗಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀರಾ. ಹಾಗಾದರೆ ಅಡುಗೆ ಕಡೆಗೆ ಬಂದ್ಬಿಡೋಣ. ಸರಿ, ಬರ್ರಿ. ಈಗ ನೆಕ್ಸ್ಟ್ ಏನು ಮಾಡ್ಕೋತೀರಾ ನೀವು? ನೆಕ್ಸ್ಟ್ ನಾನು ಉಬ್ಬಿದ ತಾಳಿಪಟ್ಟು ಅಂತ ಮಾಡ್ತಾ ಇದ್ದೀನಿ. ಉಬ್ಬಿದ ತಾಳಿಪಟ್ಟು? ಈಗ ಸ್ವೀಟ್ ಮಾಡೋದ್ನಲ್ಲ, ಈಗ ನೆಕ್ಸ್ಟ್ ಖಾರ ಮಾಡ್ತಾ ಇದ್ದೀನಿ. ಇದು ಏನಾದ್ರು ಲೈಕ್ ನಿಮ್ಮೂರು ಸ್ಪೆಷಲ್? ಯಾವ ಸ್ಪೆಷಲ್ ಇದು? ಇದು ಹೊಸದುರ್ಗ, ದಾವಣಗೆರೆ ಆ ಕಡೆ ಎಲ್ಲ ಮಾಡ್ತಾರೆ. ನಮ್ಮ ಆಂಟಿ ಒಬ್ರು ಹೊಸದುರ್ಗದಲ್ಲಿದ್ದಾರೆ, ಅವ್ರು ಹೇಳ್ಕೊಟ್ರು ನನ್ಗಿದ್ನ. ಇದು ಮೈಸೂರಿಂದ ಕುಣಿಗಲ್ಲಿಗೆ ಬಂದು ಅಲ್ಲಿಂದ ದಾವಣಗೆರೆ. ಹೌದು, ಒಳ್ಳೆ ಮಿಕ್ಸ್ಚರ್. ನಮ್ಗಂತೂ ಹಬ್ಬದ ಊಟ ತರ. ಹಾಗಾದ್ರೆ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಬಿಡಿ. ಅಷ್ಟ್ರಲ್ಲಿ ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ, ಓಕೆನಾ? ವೀಕ್ಷಕರೇ, ಅವರು ಆ ತಾಳಿಪಟ್ಟು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೋತಾರೆ. ಅಷ್ಟರಲ್ಲಿ ನೀವು ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೆಕ್ಸ್ಟು ಏನೋ ಮಾಡ್ತೀನಿ ಅಂತ ಹೇಳಿದ್ರಿ,
ಸೊ ಅದಕ್ಕೆ ಏನೇನ್ ಬೇಕು ಮತ್ತೆ ಹೇಗ್ ಮಾಡ್ತೀರಾ ಹೇಳ್ತೀರಾ? ನಾನೀಗ ಮಾಡ್ತಾ ಇರೋ ಐಟಮು ಉಬ್ಬಿದ ತಾಳಿಪಟ್ಟು ಅಂತ. ತಾಳಿಪಟ್ಟು. ಹಾಂ. ಓಕೆ, ಅದು ಬಾಯಿಗೆ ಬರಲ್ಲ ಬೇಗ, ಅದೇ ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟೆ. ಫಸ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಒಂದು ಬೌಲ್ ಅಷ್ಟು ತಗೊಂಡಿದ್ದೀರಾ? 1 ಬೌಲ್ ಅಕ್ಕಿ ಹಿಟ್ಟು. ಓಕೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋದು. ಸ್ವಲ್ಪ ಸಾಕ? ಹಾಂ, ಸ್ವಲ್ಪ ಎಳ್ಳು ಸ್ವಲ್ಪ ಹುರ್ಕೊಂಡಿದ್ದೀರಾ ಇದು ಅಥವಾ ಹಂಗೆ ಇದೆಯಾ? ಹಾಂ, ಹುರಿದಿರೋದು ಸ್ವಲ್ಪ ಲೈಟಾಗಿ ಹುರಿದಿದ್ದೀನಿ. ಸಾಕು. ಸ್ವಲ್ಪ ಅಚ್ಕಾರದ ಪುಡಿ. ಹಾಂ, ಸಾಕು. ಸ್ವಲ್ಪ ಉಪ್ಪು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು. ಹಾಂ, ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸೋದೀಗ ಎಲ್ಲ ಮಿಕ್ಸ್ ಮಾಡಿಕೊಂಡು. ಏನು ಹದಕ್ಕೆ ಬರಬೇಕು ಅದು? ಚಪಾತಿ ಹಿಟ್ಟು ಕಲಿಸ್ದಾಗೆ ಕಲಿಸಿದ್ರೆ ಸಾಕು. ಚಪಾತಿ ಹಿಟ್ಟು. ಹಾಂ. ಕಲರ್ ಖಾರದ ಪುಡಿ ಹಾಕಿರೋದಕ್ಕೆ ಅಕ್ಕಿ ಹಿಟ್ಟಿಗೆ ಕಲರೇ ಚೇಂಜ್ ಆಗೋಯ್ತು. ಹೌದು. ನಾರ್ಮಲ್ ಆಗಿ ಎಲ್ಲರೂ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡ್ತಾರೆ. ನಾನು ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ, ಅದಕ್ಕೆ ತಾಳಿಪಟ್ಟು ಅಂತ ಹೆಸರು. ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ತಾಳಿಪಟ್ಟು. ಹೌದು. ಯಾವ್ದಾದ್ರು ಟ್ರೆಡಿಷನಲ್ ಫುಡ್ ಅಥವಾ ಹೆಂಗೆ? ಹಾಗೇನಿಲ್ಲ, ಅವರೆಕಾಯಿ ಸೀಸನ್ ಅಲ್ಲ ಈಗ. ಓ, ಇದನ್ನ ಮಾಡ್ಬಿಟ್ಟು ಅವರೆಕಾಯಿ ಉಸ್ಲಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್ ಅಲ್ಲಿ ಜಾಸ್ತಿ ಮಾಡ್ತೀರಾ ಹಾಗಾದ್ರೆ? ನೀವು ಸೀಸನ್ ಡಿಶಸ್ ಜಾಸ್ತಿ ಮಾಡ್ತೀರಾ? ಹಾಂ, ಮಾಡ್ತೀವಿ. ಅವರೆಕಾಳಲ್ಲಿ ಏನೇನ್ ಮಾಡ್ತೀರಾ ಹಾಗಾದ್ರೆ? ತುಂಬ ಮಾಡ್ತೀವಿ. ಇದ್ಬಿಟ್ಟು ಅದಕ್ಕೆ ಚಿಲ್ಕೋರೆ ಸಾರು ಅಂತ ಮಾಡ್ತೀವಿ. ಚಿಲ್ಕೋರೆ ಸಾರು ಮತ್ತೆ ಚೆನ್ನಾಗಿದೆ. ಮಸಾಲ ರೊಟ್ಟಿಗೆ ಬೇಸ್ ಹಾಕೊಂಡು ಅದನ್ನ ಮಾಡ್ತೀವಿ. ಓಕೆ. ಚಕ್ಲಿ ಮಾಡ್ತೀವಿ, ಮತ್ತೆ ಬೋಂಡ ಮಾಡ್ತೀವಿ, ತುಂಬಾ ಐಟಮ್ಸ್ ಮಾಡ್ತೀವಿ. ಸಾಕಷ್ಟು ಅವರೇ ಬೇಳೆದು ಡಿಶಸ್ ಮಾಡ್ತೀರಾ ಹಾಗಾದ್ರೆ? ಸುಮ್ನೆ ಅವರೇ ಬೇಳೆ ಸಂತೆಗೆ ಹೋಗೋದ್ಕಿಂತ ನಿಮ್ಮ ಹತ್ರ ಬಂದ್ರೆ ನೀವೇ ವೆರೈಟಿ ಡಿಶಸ್ ಮಾಡ್ಕೊಡ್ತೀರಾ? ಅವರೆಕಾಯಿ ತಂದ್ರೆ ಸಾಕು, ನಿಮ್ಗೆ ಏನೇನ್ ಬೇಕು ಎಲ್ಲ ಐಟಮ್ಸು ಮಾಡ್ಕೊಡ್ತೀವಿ. ಸ್ವೀಟು ಖಾರ ಎಲ್ಲ. ಹೌದು, ಪಾಯಸನೂ ಮಾಡ್ತಾರೆ ಅದರಲ್ಲಿ. ಪಾಯಸ ಅವರೆಕಾಳಲ್ಲಿ? ಹೌದು. ಓ, ಡಿಫ್ರೆಂಟ್ ಅದೆಲ್ಲ. ಹೌದು, ತುಂಬಾ ಐಟಮ್ಸ್ ಮಾಡ್ಬೋದು. ನೆಕ್ಸ್ಟ್ ಕರ್ಸ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಪ್ರೊಫೈಲ್ ಕಳಿಸಿ ನಮ್ಮ ಸುವರ್ಣ ಪ್ಲಸ್ ಚಾನಲ್ಗೆ, ನಾವು ಮತ್ತೆ ಬರ್ತೀವಿ. ಓಕೆ, ಕಳಿಸ್ತೀನಿ. ಓಕೆ, ಅವಾಗ ಅದು ಮಾಡಿವ್ರಂತೆ. ಬಾಂಡ್ಲಿ ಕೊಡಿ, ಎಣ್ಣೆ ಹಾಕಿ. ಇದಕ್ಕೆ ಹಾಕಿ, ಫುಲ್ ಹಾಕಿ. ಓ, ಫುಲ್ ಹಾಕಕ್ಕ? ಎಣ್ಣೆ ಕಾಯೋಷ್ಟಳಿ ನಾನು ಅರ್ದಿಟ್ಕೊತೀನಿ. ಇದು ಏನೋ ರೌಂಡ್ ಮಾಡ್ಕೊಂಡ್ಬಿಟ್ರಿ? ಹಾಂ, ಪೂರಿ ಥರ ಲಟ್ಸೋದೀಗ. ಸೇಮ್ ಚಪಾತಿ ಉಂಡೆಗಳು ಏನು ಮಾಡ್ಕೋತೀವಿ ಆ ಥರ ಮಾಡ್ಕೊಂಡು. ಆ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಲಟ್ಟಿಸ್ತೀನಿ ಎಣ್ಣೆ ಕಾಯೋಷ್ಟರಲ್ಲಿ. ಇದು ತಿಕ್ಕಾಗಿದ್ರೆ ಪರವಾಗಿಲ್ವಾ ಅಥವಾ ಥಿನ್ನಾಗೆ ಏನಾದರೂ ಲಟ್ಟಿಸ್? ಸ್ವಲ್ಪ ದಪ್ಪನೇ ಇರಬೇಕು, ಅದು ಉಬ್ಬಬೇಕು. ಚೆನ್ನಾಗಿ ಉಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಾಳಿಪಟ್ಟು. ಹಾಂ, ಒಂದು ಪ್ಲೇಟ್ ಕೊಡಿ. ಆಯ್ತಾ ಇದು ಹಾಗಾದ್ರೆ? ಹಾಂ, ಅರ್ಧಿದ್ದಾಗಿದೆ. ಓಕೆ. ಬೆಂಗಳೂರಿಗೆ ಬಂದಾಗೆಲ್ಲ ಜಾಸ್ತಿ ಎಲ್ಲಿ ಹೋಗ್ತೀರಾ? ಎಲ್ಲ ಕಡೆನೂ ಓಡಾಡ್ತೀವಿ. ಇಂಥ ಪರ್ಟಿಕ್ಯುಲರ್ ಇಂಥ ಪ್ಲೇಸ್ ಅಂತ ಏನಿಲ್ಲ, ಎಲ್ಲ ಕಡೆನೂ ಓಡಾಡ್ತೀವಿ. ನಿಮ್ಮ ಯಜಮಾನ್ರವ್ರ ಊರು ಕುಣಗಲ್ ಅಂದ್ರೆ ನೀವು ಇವಾಗ ಇರೋದು ಅದ್ರಲ್ವಾ? ಹೌದು. ಏನು ಸ್ಪೆಷಾಲಿಟಿಯಲ್ಲಿ ಅಡುಗೆ ಆಗಿರ್ಬೋದು ಅಥವಾ ಪ್ಲೇಸ್ ಆಗಿರ್ಬೋದು, ಯಾವುದು ಅದು ಒಳ್ಳೆ ಪ್ಲೇಸ್ ಅಥವಾ ಒಳ್ಳೆ ಅಡುಗೆ ಅಲ್ಲಿ ಫೇಮಸ್ ಅನ್ನೋ ಥರದ್ದು ಏನು? ಕುಣಿಗಲಲ್ಲಿ ದೊಡ್ಡ ಕೆರೆ ಇದೆ, ಫೇಮಸ್. ಒಂದು ಜನಪದ ಗೀತೆ ಇದೆ ಗೊತ್ತಾ, ಮೂಡಲ್ ಕುಣ್ಗಲ್ ಕೆರೆ ಅಂತ. ಅದು ತುಂಬಾ ದೊಡ್ಡ ಕೆರೆ. ಆ ಕೆರೆ ನೋಡಿ ಅದು ಜನಪದ ಗೀತೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು. ತಾಳಿಪಟ್ಟುಗೆ ನೀವು ಮಾಡ್ಕೊಂಡಿದ್ದೀರಾ? ಎಣ್ಣೆ ಕಾದಿದ್ಯಾ? ಸ್ವಲ್ಪ ಕಾಯ್ಬೇಕು ಕೀರ್ತನ, ಸ್ವಲ್ಪ. ಹಾಗಾದ್ರೆ ಎಣ್ಣೆ ಹಿಂಗೆ ಕಾಯ್ತಿರ್ಲಿ. ನಿಮ್ ಮನೆಯವರು ಅಂದ್ರೆ ನಿಮ್ ತಂಗಿ ಆಗಿರ್ಬೋದು, ನಿಮ್ ಮನೆಯವರು ನಿಮ್ ಬಗ್ಗೆ ಏನೋ ಹೇಳಿದ್ದಾರೆ, ನೀವು ಮಾಡೋ ಅಡುಗೆ ಬಗ್ಗೆ ಚೆನ್ನಾಗಿರುತ್ತಾ? ಅಯ್ಯೋ ಚೆನ್ನಾಗೇ ಮಾಡಲ್ಲಪ್ಪ, ಅವರು ನಿಜವಾಗ್ಲೂ ಏನು ಹೇಳಿದ್ದಾರೆ ಗೊತ್ತಾಗುತ್ತೆ ಈಗ. ನೋಡೋಣ. ಸರಿ, ನೋಡೋಣ. ನನ್ನ ಹೆಸರು ದಿವ್ಯಾ ಜೀನಪ್ರಭು. ಸಹನಾ ಅವರು ನನಗೆ ಅಡುಗೆ ಆಗಬೇಕು. ಅವರು ಮಾಡೋ ಬಿಸಿಬೇಳೆ ಭಾತೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಪೂರಿ, ಚೆನ್ನ ಮಸಾಲ ಎಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗಲಿಲ್ಲದು ಆ ಥರ ಏನೂ ಇಲ್ಲ, ಎಲ್ಲ ಏನು ಮಾಡ್ತಾರೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಮಾಡ್ತಾರೆ, ಇಷ್ಟ ಆಗುತ್ತೆ ನನಗೆ. ಸುವರ್ಣ ಪ್ಲಸ್ನವರು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕನ ಅಡುಗೆನ ತೋರಿಸ್ತಾರೋ ನನಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿದ್ರಲ್ಲ ಏನು ಹೇಳಿದ್ರು ಅಂತ? ಹಾಂ, ನೋಡಿದೆ. ಇದು ಎಲ್ಲ ಅಡುಗೆನೂ ಸೂಪರಾಗಿ ಮಾಡ್ತಾರೆ. ಸೌತ್ ಇಂಡಿಯನ್ ಅಂತೂ ಸೂಪರು. ಬರೀ ಪ್ಲಸ್ ಪಾಯಿಂಟ್ಸು. ಮೈನಸ್ ಪಾಯಿಂಟ್ ಏನು ಹೇಳಿ? ನನ್ನ ತಂಗಿ ಸ್ವಲ್ಪ ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತ ಹೇಳಿದ್ಲು. ನೋಡಿದ್ರ, ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಅವ್ರಿಗೆ ಇಷ್ಟ ಇಲ್ವೋ ಅಥವಾ ನೀವು ಚೆನ್ನಾಗಿ ಮಾಡಲ್ವಾ? ಅವಳಿಗೆ ಇಷ್ಟ ಆಗಲ್ಲ. ನೀವು ಚೆನ್ನಾಗಿ ಮಾಡ್ತೀರಾ? ನಾನೇನೋ ತಿಂತೀನಿ, ಬೇರೆಯವ್ರು ಹೇಳ್ಬೇಕು ಅದನ್ನ. ನೀವು ಹೆಂಗಿದ್ರು ತಿಂತೀರಾ, ಚೆನ್ನಾಗಿದ್ರೆ ತಿನ್ಬೇಕು, ಇಲ್ಲಾಂದ್ರೆ ತಿನ್ನೋಕ್ಕಾಗಲ್ಲ. ಅದು ತಿಂದವ್ರು ಹೇಳ್ತಾರೆ ಅದನ್ನ. ಹೌದು. ಇನ್ಮೇಲೆ ಅದನ್ನ ಚೆನ್ನಾಗಿ ಮಾಡಿ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಸೂಪರ್ ಆಗಿ ಮಾಡ್ತೀರಾ ಅಂತ. ಸರಿ, ಟ್ರೈ ಮಾಡ್ತೀನಿ ಇನ್ಮೇಲೆ. ಮಾಡ್ತೀರಾ ಅಲ್ವಾ? ಮತ್ತೆ ಇವಾಗ ಎಣ್ಣೆ ಕಾದಿದಲ್ಲ? ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಹಾಕೊಂಡ್ರಿ ಇದು ಹುಬ್ಬೇಕಾ ಏನಾದ್ರು? ಚೆನ್ನಾಗಿ ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಅದಾಗಿದೆ ಅನ್ನೋದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಮಗೆ? ಬ್ರೌನ್ ಕಲರ್ ಬರುತ್ತದು ಸ್ವಲ್ಪ, ಆಗ ಗೊತ್ತಾಗುತ್ತೆ ಆಗಿದೆ ಅಂತ. ಇದು ಅಕ್ಕಿ ಹಿಟ್ಟು ಸಾಮಾನ್ಯ ಉಬ್ಬಲ್ಲ ಇದು?
ತುಂಬ ಉಬ್ಬಲ್ಲ, ಪೂರಿ ಥರ ಸ್ವಲ್ಪ ಉಬ್ಬುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡಿದ ಪದಾರ್ಥಗಳೆಲ್ಲ ಉಬ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಗೋಧಿ ಅಷ್ಟು ಉಬ್ಬೋದಿಲ್ಲ, ಸ್ವಲ್ಪ ಉಬ್ಬುತ್ತೆ. ಆಗಿದೆ ಕೀರ್ತನ? ಆಗಿದೆ. ಹಾಂ, ಕೊಡಿ. ಎರಡು ಡಿಶ್ ಇವಾಗ ಆಗಿದೆ ಅಲ್ವಾ? ಇವತ್ತು ನಾ ರೆಡಿ ಮಾಡ್ಕೊಂಡು ನಂಗೆ ಸರ್ವ್ ಮಾಡ್ಕೊಡ್ತೀರಾ? ರೆಡಿ ಮಾಡ್ಕೊತೀನಿ. ಓಕೆ, ನೋಡಿದ್ರಲ್ಲ ನೀವು ಈ ಥರ ಡಿಫ್ರೆಂಟ್ ಆಗಿರೋ ತಾಳಿಪಟ್ಟು ಮತ್ತು ಮೆಂತೆ ಹಿಟ್ಟು ಥರ ಡಿಫ್ರೆಂಟ್ ಅಡುಗೆಗಳ ಹೆಸರಿರುವಂಥ ಅಡುಗೆಗಳು ಮಾಡ್ತೀರಾ ಅಂತ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ನಿಮ್ಮ ಸ್ವವಿವರಗಳನ್ನು ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸವನ್ನು ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಇಲ್ಲ ಅಂದರೆ ನಮಗೆ aduge@suvarna.tvಗೆ ಮೇಲ್ ಕೂಡ ಮಾಡ್ಬೋದು. ಮಾಡ್ತೀರಾ ಅಲ್ಲ, ನಾವು ಬಂದು ನಿಮ್ಮ ಅಡುಗೆನ ಟೇಸ್ಟ್ ಮಾಡ್ತೀವಿ. ಸಹನಾ ಅವರೇ, ರೆಡಿ ಆಗಿದೆ ಈಗ? ಹಾಂ, ರೆಡಿ ಇದೆ. ಮೆಂತ್ಯದಿಟ್ಟು ಮತ್ತು ತಾಳಿಪಟ್ಟು ಎರಡೂ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಸೂಪರ್. ಮೆಂತ್ಯ ಹಿಟ್ಟು ಎರಡು ಡಿಫ್ರೆಂಟ್ ಆಗಿದೆ ಹೆಸರು. ಸೊ ನೋಡೋಕ್ಕೂ ಕಲರ್ಫುಲ್ ಆರೆಂಜ್ ಕಾಣಿಸ್ತಾ ಇದೆ. ಸೊ ಹಾಗಾದರೆ ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೆ. ಟೇಸ್ಟ್ ಮಾಡಿ ಹೇಳಿ. ವೀಕ್ಷಕರೇ, ಭಾಳ ಚೆನ್ನಾಗಿ ಕಾಣಿಸ್ತಿದೆ ಇದು. ನಾನು ಇವಾಗ ಟೇಸ್ಟ್ ಮಾಡಿಬಿಡ್ತೀನಿ, ಜಾಸ್ತಿ ಎಳೆಯಲ್ಲ. ಭಾಳ ಕಹಿ ಇದೆ ರೀ ಇದು. ನೀವೇನು ಮಾಡಿದ್ದೀರಲ್ಲ ತುಂಬ ಕಹಿ. ಉಗ್ರೊಬ್ರು ಒಂಥರ ಆಗ್ತಾಯಿದೆ, ಸಿಕ್ಕಾಬಳೆ ಕಹಿ ಆಗೋಗಿದೆ. ಮೆಂತ್ಯ ಹಾಕಿದ್ದು ನೀವು ಸ್ವಲ್ಪ ಜಾಸ್ತಿ ಆಗ್ತಿರ್ಬೇಕು. ಅದು ಕಹಿ ಇದ್ರೇ ಟೇಸ್ಟ್ ಬರೋದು. ಇಲ್ಲ, ಅದು ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಅದು ತಿಂದ ತಕ್ಷಣ ಅಂಗ್ಳಿಗೆಲ್ಲ ಅದು ಕಹಿ ಅಂಟ್ಕೊಂಡು ಒಂಥರ ಆಗ್ತಿದೆ. ಮೆಂತ್ಯ ಜಾಸ್ತಿ ಹಾಕ್ಬಿಟ್ರೆ ಏನಾದರೂ? ಏನದು ಸ್ವಲ್ಪನೇ ಹಾಕಿರೋದು. ಅದು ಮೆಂತ್ಯ ಜಾಸ್ತಿ ಇದ್ರೇ ಟೇಸ್ಟ್ ಬರೋದು. ಅದು ಹೆಸರೇನೆ ಮೆಂತ್ಯದ ಹಿಟ್ಟು ಅಂತ. ಬಟ್ ಅದು ತುಂಬ ಕಹಿ ಆಗೋದು, ತಿನ್ನೋದಕ್ಕೂ ಅನ್ಸಲ್ಲ ಅಲ್ವಾ? ಹೆಲ್ತಿಗೆ ಒಳ್ಳೇದಲ್ವಾ ಮೆಂತ್ಯ? ಬಾಣಂತೀರಿಗೆಲ್ಲ ತುಂಬ ಕೊಡ್ತಾರೆ ಅದನ್ನು. ಕಹಿ ಏನಿಲ್ಲ, ಚೆನ್ನಾಗಿದೆ. ಸೂಪರ್ ಆಗಿದೆಯಾ? ಸೂಪರ್. ಅಯ್ಯೋ, ನಾನು ಸುಮ್ಮನೆ ಹೇಳ್ದೆ, ನಿಜವಾಗ್ಲೂ ಅನ್ಕೊಂಡ್ಬಿಡ್ಬೇಡಿ ಆಮೇಲೆ. ಇಲ್ಲ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಮೆಂತ್ಯ ಕಾಳು ಎಷ್ಟು ಬೇಕು ಅಷ್ಟು ಹಾಕಿದ್ರೆ ನಿಜವಾಗ್ಲೂ ಕಹಿನೇ ಇರೋದಿಲ್ಲ. ಇದು ಕಹಿ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ನಾನೊಬ್ಳೆ ಇವಾಗ ಟೇಸ್ಟ್ ಮಾಡಿದ್ರೆ ಸಾಕ? ನಮ್ಮ ಮನೆಯವ್ರನ್ನೆಲ್ಲ ಕರಿತೀನಿ. ಕರಿತೀರಾ? ನಾನು ಹೇಳೋದೇ ಬೇಡ, ನೀವು ಕರೆದು ಬಿಡಿ. ಆಗೋದು ಕರೀರಿ. ದಿವ್ಯಾ, ಹರ್ಷಿಣಿ ಬನ್ನಿ. ನಾನಂತೂ ಟೇಸ್ಟ್ ಮಾಡಿದ್ದಾಯ್ತು. ಅವ್ರಿಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕೂಡ ಹೇಳಿದ್ದಾಯ್ತು. ಈಗ ನಿಮ್ಮ ಟರ್ನ್. ಟೇಸ್ಟ್ ಮಾಡಕ್ಕೆ ರೆಡಿ ಇದ್ದೀರಾ? ರೆಡಿ. ಕೊಡ್ಲಾ? ಹೇಗಿದೆ ನಿಮ್ಮ ಅತ್ತಿಗೆ ಮಾಡಿರುವಂತಹ ಡಿಶ್ ಎರಡೂ? ತಾಳಿಪಟ್ಟು ಮತ್ತೆ ಮೆಂತೆ ಹಿಟ್ಟು. ಮೆಂತ್ಯ ಹಿಟ್ಟು ಸ್ವಲ್ಪ ಕಹಿ ಇದೆ. ಓಕೆ, ಟೇಸ್ಟಿ ಆಗಿದೆ. ಓಕೆ, ಆಮೇಲೆ ಮತ್ತೆ ತಾಳಿಪಟ್ಟು ಚೆನ್ನಾಗಿದೆಯಾ? ಕ್ರಿಸ್ಪಿ ಆಗಿದೆ. ತುಂಬ ಚೆನ್ನಾಗಿದೆ. ಅದು ಅಷ್ಟೇ, ತುಂಬ ಚೆನ್ನಾಗಿದೆ ಮೆಂತ್ಯ ಹಿಟ್ಟು. ನೀವು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಎರಡೂ ಡಿಶ್ ಚೆನ್ನಾಗಿದೆಯಾ? ಸಹನಾ ಅವರೇ, ನಿಮಗೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ತಂಡದ ವತಿಯಿಂದ ಒಂದು ಸ್ಮಾಲ್ ಗಿಫ್ಟ್ ತಗೊಳ್ಳಿ. ಥ್ಯಾಂಕ್ ಯು ಕೀರ್ತನ. ಹೇಳಿ ಸಹನಾ ಅವರೇ, ನಿಮಗೆ ಏನು ಅನ್ನಿಸ್ತಿದೆ? ಸುವರ್ಣ ಪ್ಲಸ್ ನಮ್ಮ ಟೀಮ್ ಬಂದು ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅಡುಗೆನ ಟೇಸ್ಟ್ ಮಾಡಿದ್ದೀವಿ, ಹೇಗೆ ಅನಿಸ್ತಿದೆ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಫಸ್ಟ್ ಟೈಮ್ ಟಿ ವಿಲಿ ಅಡುಗೆ ಮಾಡ್ತಾ ಇರೋದು. ತುಂಬ ಖುಷಿ ಆಯಿತು. ಮತ್ತು ನಮಗಿಂತ ಅವಕಾಶ ಕೊಟ್ಟಿದ್ದಕ್ಕೆ ಸುವರ್ಣ ಪ್ಲಸ್ ಅವ್ರಿಗೆ ಧನ್ಯವಾದಗಳು. ವೀಕ್ಷಕರೇ, ಸಹನಾ ಅವರು ಎರಡು ಒಳ್ಳೆ ಡಿಶ್ಗಳನ್ನ ಮಾಡಿಕೊಟ್ರು. ಭಾಳನೇ ಚೆನ್ನಾಗಿತ್ತು. ಸೊ ಇವಾಗ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಅದಕ್ಕೂ ಮುಂಚೆ ಇವತ್ತಿನ ಮನೆ ಮದ್ದು ಏನು ಅಂತ ನೋಡ್ಕೊಂಬರ್ತೀರಾ? ಇವತ್ತಿನ ಮನೆ ಮದ್ದು ಏನಪ್ಪ ಅಂತಂದರೆ, ತಲೆ ಹೊಟ್ಟು ಅಂತ ತಲೆಗೆ ಹಚ್ಕೋಬೇಡಿ. ತಲೆ ಹೊಟ್ಟು ಇರೋರಿಗೆ ನಾನು ಏನು ಹೇಳ್ತಿದ್ದೀನಿ ಇವತ್ತು ಮನೆ ಮದ್ದು, ಅದನ್ನು ಹಚ್ಕೊಳ್ಳಿ. ತಲೆ ಹೊಟ್ಟಿನ ಸಮಸ್ಯೆ ಪಟ್ ಅಂತ ಮಾಯ ಆಗೋಗುತ್ತೆ. ಏನಪ್ಪ ಅಂತೀರಾ? ನಮ್ಮ ಅಡುಗೆ ಮನೆಯಲ್ಲೇ ಒಬ್ಬ ಸೂಪರ್ ಆಗಿರೋ ಹೀರೋ ಇದ್ದಾರೆ. ಯಾರು ಅಂದರೆ ಜೀರಿಗೆನ ಪುಡಿ ಮಾಡಿಕೊಂಡು ಅದನ್ನು ಹಾಲಿಗೆ ಬೆರೆಸ್ಕೊಂಡು ನಂತರ ಅದನ್ನ ಕೂದಲಿಗೆ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ಕೂದಲನ್ನು ತೊಳ್ಕೊಂಡ್ರೆ ತಲೆ ಹೊಟ್ಟು ಮಾಯ ಆಗೋಗುತ್ತೆ. ಇದನ್ನು 15 ದಿನಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು. ಟ್ರೈ ಮಾಡ್ತೀರಾ ಅಲ್ಲ? ನೋಡಿದ್ರಲ್ಲ ವೀಕ್ಷಕರೇ, ಜೀರಿಗೆಯಿಂದ ಎಷ್ಟೆಲ್ಲ ಉಪಯೋಗಗಳಾಗುತ್ತೆ ಅಂತ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಯಿತು. ನಾಳೆ ನಿಮ್ಮನೆ ಕೂಡ ನಾವು ಬರ್ಬೋದು. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ಪ್ಲಸ್. ಮೆಂತ್ಯದ ಹಿಟ್ಟು ಮಾಡುವ ವಿಧಾನ: ಗೋಧಿ, ಕಡಲೆಬೇಳೆ, ಮೆಂತ್ಯವನ್ನ ಮಿಕ್ಸಿಯಲ್ಲಿ ಪುಡಿ ಮಾಡಿ ತವಾದಲ್ಲಿ ತುಪ್ಪ ಹಾಕಿ ನಂತರ ರುಬ್ಬಿಕೊಂಡಿರುವ ಈ ಪುಡಿಯನ್ನ ಹಾಕಿ ವಾಸನೆ ಬರುವವರೆಗೂ ಫ್ರೈ ಮಾಡಿ.
ಸ್ಟವ್ ಆಫ್ ಮಾಡಿದ ಮೇಲೆ ಬೆಲ್ಲ, ಕೊಬ್ಬರಿ, ಡ್ರೈ ಫ್ರೂಟ್ಸ್, ಏಲಕ್ಕಿ, ಗಸಗಸೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ರುಚಿಯಾದ ಮೆಂತ್ಯದ ಹಿಟ್ಟು ಸಿದ್ಧ.